ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮೆಟ್ರೋ ನಿಲ್ದಾಣ ಸ್ಫೋಟಿಸುವುದಾಗಿ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಬಂಧನ ಆಗಿದೆ. ಮಾನಸಿಕವಾಗಿ ಅಸ್ವಸ್ಥ ಆಗಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಮೆಟ್ರೋ ನಿಲ್ದಾಣವನ್ನ ಸ್ಫೋಟ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಆದ್ರೆ ಆತ ಮಾನಸಿಕವಾಗಿ ಅಸ್ವಸ್ಥ ಆಗಿರಬಹುದು ಅನ್ನುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಆರೋಪಿಗೆ ನಿಮಾನ್ಸ್ನಲ್ಲಿ ಈಗ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಯಾವ ಕಾರಣಕ್ಕೆ ಬೆದರಿಕೆ ಹಾಕಿದ್ದಾರೆ ಅಂತ ವಿಚಾರಣೆ ಮಾಡ್ತಿದ್ದಾರೆ. ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಸದ್ಯ ಆತನಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಆದರೆ ಈ ರೀತಿ ಮೆಟ್ರೋ ನಿಲ್ದಾಣ ಸ್ಫೋಟ ಮಾಡ್ತೀನಿ ಅಂತ ಆತ ಬೆದರಿಕೆ ಹಾಕೋದಕ್ಕೆ ಕಾರಣ ಏನು? ಯಾರಾದರೂ ಹೇಳ್ಕೊಟ್ರಾ ಅಥವಾ ಆತನ ಮಾನಸಿಕ ಪರಿಸ್ಥಿತಿ ಸರಿ ಇಲ್ವಾ? ಅದ್ರ ಬಗ್ಗೆ ಕೂಡ ಈಗ ನಿಮಾನ್ಸ್ನಲ್ಲಿ ಟ್ರೀಟ್ಮೆಂಟ್ ಮುಂದುವರೆದಿದೆ. ಆದರೆ ಆತ ರೀತಿ ಹೇಳೋದಕ್ಕೆ ಕಾರಣ ಏನು? ಅದಕ್ಕೆ ನಾವು ತನಿಖೆಯನ್ನು ಕೂಡ ಮಾಡ್ತೀವಿ ಅಂತೇಳಿ ಈಗಾಗಲೇ ಸೀಮಂತ್ ಕುಮಾರ್ ಸಿಂಗ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಮಾನಸಿಕವಾಗಿ ಸದ್ಯ ಆತ ಅಸ್ವಸ್ಥ ಇರಬಹುದು ಅನ್ನುವಂಥ ಈ ಕಾರಣಕ್ಕೆ ನಿಮಾನ್ಸ್ನಲ್ಲಿ ಟ್ರೀಟ್ಮೆಂಟ್ ಮುಂದುವರೆದಿದೆ. ಆದರೆ ಈ ಬಾಂಬ್ ಸ್ಫೋಟ ವಿಚಾರವನ್ನೇ ಆತ ಹೇಳಿದ್ಯಾಕೆ, ಬೆದರಿಕೆ ಹಾಕಿದ್ಯಾಕೆ, ಆತನ ತಲೆಯಲ್ಲಿ ಇಂಥ ವಿಚಾರಗಳು ಬಂದಿದ್ಯಾಕೆ ಅನ್ನೋದ್ರ ಬಗ್ಗೆ ಕೂಡ ಈಗ ಪೊಲೀಸರು ತನಿಖೆಯನ್ನು ಮಾಡ್ತಿದ್ದಾರೆ. ಮೆಂಟಲಿ ಆತ ಡಿಸೇಬಲ್ ಅದ್ರ ಬಗ್ಗೆನೂ ಕೂಡ ಈಗ ಗೊತ್ತಾಗುತ್ತೆ. ನಿಮಾನ್ಸ್ನಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇರೋದ್ರಿಂದ ಆತನಿಗೆ ಏನಾಗಿದೆ, ಏನು ಕಾರಣ, ಎಷ್ಟು ದಿನದಿಂದ ಆತನ ಮಾನಸಿಕ ಪರಿಸ್ಥಿತಿ ಸರಿ ಇಲ್ಲ, ಅದೆಲ್ಲದ್ರ ಬಗ್ಗೆನೂ ಕೂಡ ಗೊತ್ತಾಗುತ್ತೆ. ನೋಡೋಣ ಆತನ ಕಂಡೀಷನ್ ಹೇಗಿದೆ ಅನ್ನೋದು ಮುಂದಿನ ದಿನಗಳಲ್ಲಿ ಅಥವಾ ಇವತ್ತು ಸಂಜೆ ಅಷ್ಟೊತ್ತಿಗೆ ನಾಳೆ ಗೊತ್ತಾಗ್ಬೋದು. ಆತನ ಮಾನಸಿಕ ಪರಿಸ್ಥಿತಿ ಹೇಗಿದೆ, ಈ ರೀತಿ ಆಗೋದಕ್ಕೆ ಏನು ಕಾರಣ, ಈ ವಿಚಾರವನ್ನೇ ಆತ ಇಟ್ಕೊಂಡು ಬೆದರಿಕೆ ಹಾಕಿದ್ಯಾಕೆ, ಮೆಟ್ರೋ ನಿಲ್ದಾಣದಲ್ಲಿ ಬಾಂಬ್ ಸ್ಫೋಟ ಮಾಡ್ತೀನಿ ಅಂತ ಆತನೇ ಹೇಳಿದ್ದ ಅಥವಾ ಹೇಳ್ಕೊಟ್ರ ಯಾರಾದರೂ ಆತನಿಗೆ, ಅದೆಲ್ಲದ್ರ ಬಗ್ಗೆನೂ ಕೂಡ ಪೊಲೀಸರಿಗ ತನಿಖೆ ಮಾಡ್ತಿದ್ದಾರೆ. ಸದ್ಯ FIR ಪ್ರತಿಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಆತನಿಗೆ ಮಾನಸಿಕ ಪರಿಸ್ಥಿತಿ ಸರಿ ಇಲ್ಲ ಅಂತ ಅಂದರೆ ಯಾವುದೇ ರೀತಿಯಾಗಿ ಆ್ಯಕ್ಷನ್ ತೆಗೆದುಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ಈಗ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಮುಂದಿನ ತನಿಖಾ ಸಂದರ್ಭದಲ್ಲಿ, ತನಿಖೆಯ ಹಂತದಲ್ಲಿ ಏನಾದರೂ ಮಾಹಿತಿ ಗೊತ್ತಾಗ್ಬೋದು. ಆತನ ಜೊತೆಗೆ ಯಾರಿದ್ರು, ಏನು ಕತೆ, ಏನಾದರೂ ಹೇಳಿಕೊಟ್ರಾ, ಆತನ ಈ ಒಂದು ಮೆಂಟಲ್ ಡಿಸಬಿಲಿಟಿಯನ್ನು ಇಟ್ಕೊಂಡು ಬೇರೆ ಯಾರಾದರೂ ದುರುದ್ದೇಶವಾಗಿ ಈ ರೀತಿ ಮಾಡಿಸ್ತಾ ಇದ್ರಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಗೊತ್ತಾಗಬೇಕಿದೆ. ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅವ್ಯವಹಾರ ನಡೆದಿದೆ ಅನ್ನುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಾರುಕಟ್ಟೆಯಲ್ಲಿ ಪ್ರಾವಿಷನ್ ಸ್ಟೋರ್ಗಳ ಕಾರುಬಾರು ನಡೀತಾ ಇದೆ ಅನ್ನುವಂಥ ಆರೋಪ ಇದೆ. ಬೇಕಾಬಿಟ್ಟಿಯಾಗಿ ಮಳಿಗೆಗಳು ಬಾಡಿಗೆ ಕೊಟ್ಟಂತ ಆರೋಪವು ಕೇಳಿಬರ್ತಾ ಇದೆ. ಅವ್ಯವಹಾರ ಆಗಿದೆ ಅನ್ನುವಂಥ ಆರೋಪ, ಅದ್ರ ಜೊತೆಗೆ ಬೇಕಾಬಿಟ್ಟಿಯಾಗಿ ಬಾಡಿಗೆಗೆ ಕೊಟ್ಟಿದ್ದಾರೆ ಅನ್ನುವಂಥ ಆರೋಪಗಳು ಇಲ್ಲಿ ಕೇಳಿಬರ್ತಿರೋದು. ಯಾದಗಿರಿಯ ಗಂಜು ಬಳಿ ಇರುವಂಥ APMC ಮಾರುಕಟ್ಟೆ ಇದು. ಹಣದಾಸೆಗೆ APMC ಮಳಿಗೆಗಳನ್ನ ಬಾಡಿಗೆಗೆ ಕೊಟ್ಟಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಇದೆ. ಜಯ ಕರ್ನಾಟಕ ಸಂಘಟನೆಯಿಂದ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಕೂಡಲೇ ಅಂಗಡಿಗಳನ್ನ ತೆರವು ಮಾಡಬೇಕು ಅಂತ ಕೂಡ ಇವರು ಆಗ್ರಹಿಸಿದ್ದಾರೆ. ಹಾಗಾದ್ರೆ ನಿಜಕ್ಕೂ ಕೂಡ ಹಣದಾಸೆಗಾಗಿ ಈ ರೀತಿಯಾಗಿ ಮಾರುಕಟ್ಟೆಯಲ್ಲಿ ಅವ್ಯವಹಾರ ನಡೀತಾ ಇದೆಯಾ? ಈ ಮಳಿಗೆಗಳನ್ನ, APMCಯ ಮಳಿಗೆಗಳನ್ನ ಬಾಡಿಗೆಗೆ ಕೊಟ್ಟಿದ್ದಾರಾ? ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಕೂಡ ಕಲೆ ಹಾಕಬೇಕಾಗಿದೆ. ಸದ್ಯ ಈಗ ಗಂಭೀರ ಆರೋಪ ಅಂತೂ ಕೇಳಿ ಬಂದಿದೆ. ಕೂಡಲೇ ಈ ಅಂಗಡಿಗಳನ್ನ ತೆರವು ಮಾಡಬೇಕು ಅಂತ ಕೂಡ ಈಗಾಗಲೇ ಆಗ್ರಹಿಸಲಾಗ್ತಾ ಇದೆ. ಜಯ ಕರ್ನಾಟಕ ಸಂಘಟನೆ ಅಸಮಾಧಾನವನ್ನು ಹೊರ ಹಾಕಿರೋದು. ಅಂಗಡಿಗಳನ್ನ ಬೇಗ ನೀವು ತೆರವು ಮಾಡಲೇಬೇಕು. ದುಡ್ಡಿನ ಆಸೆಗೋಸ್ಕರ ಇಲ್ಲಿ ಬೇಕಾಬಿಟ್ಟಿಯಾಗಿ APMC ಕೊಠಡಿಗಳನ್ನ ಅಂಗಡಿ ಇಡೋದಕ್ಕೆ ಅಥವಾ ಬಾಡಿಗೆಗೆ ಅಂತ ಕೊಟ್ಟಿದ್ದಾರೆ ಅನ್ನುವಂಥ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ. ಈ ಕಡೆ